ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಮೂಡುತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಕೊಡಬೇಕು, ಅನುದಾನಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಎದ್ದೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅನುದಾನ ಬಿಡಿ, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸವೇ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂತಹ ಈ ತಾಯಿ ಕಾರ್ಡ್, ಆ ತಾಯಿ ಕಾರ್ಡ್ ಕೂಡ ಸಮರ್ಪಕವಾಗಿ ಸೇರ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಅನೇಕ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ತಾಯಿ ಕಾರ್ಡ್ ಕೊಡೋಕ್ಕೂ ದುಡ್ಡಿಲ್ವಾ? ಹೀಗೆ ಆಸ್ಪತ್ರೆಗೆ ಬಂದ ಗರ್ಭಿಣಿಯರ ಕೈಯಲ್ಲಿ ಇರೋ ಈ ಜೆರಾಕ್ಸ್ ಪೇಪರ್, ನೋಟ್ಬುಕ್ ಗಳನ್ನ ನೋಡಿ. ಈ ಹಾಳೆಗಳಲ್ಲೇ ಈ ಗರ್ಭಿಣಿ ಮಹಿಳೆಯರ ಎಲ್ಲ ಡಾಟಾವನ್ನ ಸೇವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಗರ್ಭಿಣಿಯರಿಗೆ ಈ ಮೊದಲು ಸರ್ಕಾರ ತಾಯಿ ಕಾರ್ಡ್ ವಿತರಣೆ ಮಾಡ್ತಾ ಇತ್ತು. ಈ ಕಾರ್ಡ್ ನಲ್ಲಿ ತಾಯಿ ಮತ್ತು ಮಗುವಿನ ಸಂಪೂರ್ಣ ಮಾಹಿತಿ ಇದರಲ್ಲೇ ಇರ್ತಾ ಇತ್ತು. ಆ ಕಾರ್ಡ್ಗೆ ಒಂದೇ QR ಕೋಡ್ ಇರ್ತಾ ಇತ್ತು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಈ ಕಾರ್ಡ್ ಇದ್ರೆ ಈ ಗರ್ಭಿಣಿ ಮಹಿಳೆಯರಿಗೆ ಪೋಷಣೆ, ಮಾತೃವಂದನಾ ಯೋಜನೆ ಸಹ ಸಿಗ್ತಾ ಇತ್ತು. ಆದ್ರೆ ಸದ್ಯ ಇದೆಲ್ಲವೂ ಕೂಡ ಈ A4 ಸೈಜ್ ನ ಹಾಳೆಯಲ್ಲಿ ಆಗ್ತಾ ಇದೆ. ಕೊಪ್ಪಳದಲ್ಲಿ ಕಳೆದ 4 ತಿಂಗಳಿನಿಂದ ಗರ್ಭಿಣಿ ಮಹಿಳೆಯರಿಗೆ ತಾಯಿ ಕಾರ್ಡ್ ವಿತರಣೆ ಆಗ್ತಿಲ್ಲ. ಜಿಲ್ಲೆಯೊಂದರಲ್ಲೇ 14,111 ಗರ್ಭಿಣಿಯರಿದ್ದಾರೆ. ಇನ್ನು 12,042 ಬಾಣಂತಿಯರಿದ್ದಾರೆ. ಆದರೆ ಕಳೆದ 4 ತಿಂಗಳಿನಿಂದ ಯಾರಿಗೂ ಕೂಡ ತಾಯಿ ಕಾರ್ಡ್ ನೀಡಿಲ್ಲ. ಯಾಕಂದ್ರೆ ಜಿಲ್ಲೆಗೆ ಕಾರ್ಡ್ಗಳೇ ಬಂದಿಲ್ಲ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಜೆರಾಕ್ಸ್ ಪೇಪರ್ ಹಾಗೂ ನೋಟ್ಬುಕ್ ಗಳನ್ನೇ ತಾಯಿ ಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ 4 ತಿಂಗಳಿಂದ ನಮಗೆ ತಾಯಿ ಕಾರ್ಡ್ ಸಮಸ್ಯೆ ಇತ್ರಿ. ತಾಯಿ ಕಾರ್ಡೇ ಇಲ್ಲ ಜೆರಾಕ್ಸ್ ಮಾಡಿ ಹಳೆ ತಾಯಿ ಕಾರ್ಡ್ಗಳು ಮೊದ್ಲು ಇರ್ತಾವಲ್ರಿ, ಒಬ್ರ ಕಡೆ ಇಸ್ಕೊಂಡು ಜೆರಾಕ್ಸ್ ಮಾಡಿಸಾರ ತಗೊಂಡಿರ್ತೀವಿ. ಇಲ್ಲಾಂದ್ರೆ ಇದು ಒಂದ್ ನೋಟ್ಬುಕ್ ಒಳಗೆ ಬರೆದು ಕೊಡ್ತೀವ್ರಿ. ನೋಟ್ಬುಕ್ ಅಲ್ಲಿ ಬರೆದು ಕೊಡೋದು ಅವ್ರಿಗೇನು ಗೊತ್ತಾಗಲ್ರಿ. ತಾಯಿ ಕಾರ್ಡ್ ಇದ್ರೆ ತಾಯಿ ಕಾರ್ಡ್ ಅಲ್ಲಿ ಒಂದು ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವಿನವರೆಗೂ ಅದ್ರಲ್ಲಿ ಇಂಜೆಕ್ಷನ್ ಇಂದು ಇರುತ್ತ. ತಿಂಗಳ ಚೆಕಪ್ ಮಾಡಿಸ್ರಿ. ಮಗು ಹುಟ್ಟಿ ಆದ್ಮೇಲೆ ಮಗುಗೆ ಇಂಜೆಕ್ಷನ್ ಬಗ್ಗೆ ರೀ, ಅದ್ರಲ್ಲಿ ಕಡಿಮೆ ತೂಕ ಹುಟ್ಟಿದ್ರೆ ಮಗು ಯಾವ ತರ ಎಲ್ಲಾ ಡಾಟಾ ಅದ್ರಲ್ಲೇ ಇರುತ್ರಿ. ಒಂದ್ ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವರೆಗೂ ಬೆಳವಣಿಗೆ ತನೂ ಇರುತ್ರಿ ಅದ್ರಲ್ಲಿ. ತಾಯಿ ಕಾರ್ಡ್ ಮಾಹಿತಿ ಸರ್ಕಾರಕ್ಕೆ ತಲುಪದಿದ್ರೆ ಪೋಷಣ ಯೋಜನೆ ಜೊತೆಗೆ ಮಾತೃವಂದನಾ ಯೋಜನೆಯಲ್ಲಿ 6,000 ಹಣ ಬರೋದಿಲ್ಲ. ಆದ್ರೆ ಈ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಕೊಡೋದ್ರಿಂದ ತಪ್ಪಿಸಿಕೊಳ್ಳೋಕೆ ಅಂತ ಈ ಕಾರ್ಡ್ ನೀಡದೆ ಕಾಲಹರಣ ಮಾಡ್ತಾ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಮೂಡುತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಕೊಡಬೇಕು, ಅನುದಾನಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಎದ್ದೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅನುದಾನ ಬಿಡಿ, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸವೇ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂತಹ ಈ ತಾಯಿ ಕಾರ್ಡ್, ಆ ತಾಯಿ ಕಾರ್ಡ್ ಕೂಡ ಸಮರ್ಪಕವಾಗಿ ಸೇರ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಅನೇಕ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ತಾಯಿ ಕಾರ್ಡ್ ಕೊಡೋಕ್ಕೂ ದುಡ್ಡಿಲ್ವಾ? ಹೀಗೆ ಆಸ್ಪತ್ರೆಗೆ ಬಂದ ಗರ್ಭಿಣಿಯರ ಕೈಯಲ್ಲಿ ಇರೋ ಈ ಜೆರಾಕ್ಸ್ ಪೇಪರ್, ನೋಟ್ಬುಕ್ ಗಳನ್ನ ನೋಡಿ. ಈ ಹಾಳೆಗಳಲ್ಲೇ ಈ ಗರ್ಭಿಣಿ ಮಹಿಳೆಯರ ಎಲ್ಲ ಡಾಟಾವನ್ನ ಸೇವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಗರ್ಭಿಣಿಯರಿಗೆ ಈ ಮೊದಲು ಸರ್ಕಾರ ತಾಯಿ ಕಾರ್ಡ್ ವಿತರಣೆ ಮಾಡ್ತಾ ಇತ್ತು. ಈ ಕಾರ್ಡ್ ನಲ್ಲಿ ತಾಯಿ ಮತ್ತು ಮಗುವಿನ ಸಂಪೂರ್ಣ ಮಾಹಿತಿ ಇದರಲ್ಲೇ ಇರ್ತಾ ಇತ್ತು. ಆ ಕಾರ್ಡ್ಗೆ ಒಂದೇ QR ಕೋಡ್ ಇರ್ತಾ ಇತ್ತು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಈ ಕಾರ್ಡ್ ಇದ್ರೆ ಈ ಗರ್ಭಿಣಿ ಮಹಿಳೆಯರಿಗೆ ಪೋಷಣೆ, ಮಾತೃವಂದನಾ ಯೋಜನೆ ಸಹ ಸಿಗ್ತಾ ಇತ್ತು. ಆದ್ರೆ ಸದ್ಯ ಇದೆಲ್ಲವೂ ಕೂಡ ಈ A4 ಸೈಜ್ ನ ಹಾಳೆಯಲ್ಲಿ ಆಗ್ತಾ ಇದೆ. ಕೊಪ್ಪಳದಲ್ಲಿ ಕಳೆದ 4 ತಿಂಗಳಿನಿಂದ ಗರ್ಭಿಣಿ ಮಹಿಳೆಯರಿಗೆ ತಾಯಿ ಕಾರ್ಡ್ ವಿತರಣೆ ಆಗ್ತಿಲ್ಲ. ಜಿಲ್ಲೆಯೊಂದರಲ್ಲೇ 14,111 ಗರ್ಭಿಣಿಯರಿದ್ದಾರೆ. ಇನ್ನು 12,042 ಬಾಣಂತಿಯರಿದ್ದಾರೆ. ಆದರೆ ಕಳೆದ 4 ತಿಂಗಳಿನಿಂದ ಯಾರಿಗೂ ಕೂಡ ತಾಯಿ ಕಾರ್ಡ್ ನೀಡಿಲ್ಲ. ಯಾಕಂದ್ರೆ ಜಿಲ್ಲೆಗೆ ಕಾರ್ಡ್ಗಳೇ ಬಂದಿಲ್ಲ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಜೆರಾಕ್ಸ್ ಪೇಪರ್ ಹಾಗೂ ನೋಟ್ಬುಕ್ ಗಳನ್ನೇ ತಾಯಿ ಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ 4 ತಿಂಗಳಿಂದ ನಮಗೆ ತಾಯಿ ಕಾರ್ಡ್ ಸಮಸ್ಯೆ ಇತ್ರಿ. ತಾಯಿ ಕಾರ್ಡೇ ಇಲ್ಲ ಜೆರಾಕ್ಸ್ ಮಾಡಿ ಹಳೆ ತಾಯಿ ಕಾರ್ಡ್ಗಳು ಮೊದ್ಲು ಇರ್ತಾವಲ್ರಿ, ಒಬ್ರ ಕಡೆ ಇಸ್ಕೊಂಡು ಜೆರಾಕ್ಸ್ ಮಾಡಿಸಾರ ತಗೊಂಡಿರ್ತೀವಿ.
ಇಲ್ಲಾಂದ್ರೆ ಇದು ಒಂದ್ ನೋಟ್ಬುಕ್ ಒಳಗೆ ಬರ್ದು ಕೊಡ್ತೀವ್ರಿ. ನೋಟ್ಬುಕ್ ಅಲ್ಲಿ ಬರ್ದು ಕೊಡೋದು ಅವ್ರಿಗೇನು ಗೊತ್ತಾಗಲ್ರಿ. ತಾಯಿ ಕಾರ್ಡ್ ಇದ್ರೆ ತಾಯಿ ಕಾರ್ಡ್ ಅಲ್ಲಿ ಒಂದು ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವಿನವರೆಗೂ ಅದ್ರಲ್ಲಿ ಇಂಜೆಕ್ಷನ್ ಇಂದು ಇರುತ್ತ. ತಿಂಗಳ ಚೆಕಪ್ ಮಾಡಿಸ್ರಿ. ಮಗು ಹುಟ್ಟಿ ಆದ್ಮೇಲೆ ಮಗುಗ್ ಇಂಜೆಕ್ಷನ್ ಬಗ್ಗೆ ರೀ, ಅದ್ರಲ್ಲಿ ಕಡಿಮೆ ತೂಕ ಹುಟ್ಟಿದ್ರೆ ಮಗು ಯಾವ ತರ ಎಲ್ಲಾ ಡಾಟಾ ಅದ್ರಲ್ಲೇ ಇರುತ್ರಿ. ಒಂದ್ ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವರೆಗೂ ಬೆಳವಣಿಗೆ ತನೂ ಇರುತ್ರಿ ಅದ್ರಲ್ಲಿ. ತಾಯಿ ಕಾರ್ಡ್ ಮಾಹಿತಿ ಸರ್ಕಾರಕ್ಕೆ ತಲುಪದಿದ್ರೆ ಪೋಷಣ ಯೋಜನೆ ಜೊತೆಗೆ ಮಾತೃವಂದನಾ ಯೋಜನೆಯಲ್ಲಿ 6,000 ಹಣ ಬರೋದಿಲ್ಲ. ಆದ್ರೆ ಈ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಕೊಡೋದ್ರಿಂದ ತಪ್ಪಿಸಿಕೊಳ್ಳೋಕೆ ಅಂತ ಈ ಕಾರ್ಡ್ ನೀಡದೆ ಕಾಲಹರಣ ಮಾಡ್ತಾ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಮೂಡುತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಕೊಡಬೇಕು, ಅನುದಾನಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಎದ್ದೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅನುದಾನ ಬಿಡಿ, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸವೇ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂತ ಈ ತಾಯಿ ಕಾರ್ಡ್, ಆ ತಾಯಿ ಕಾರ್ಡ್ ಕೂಡ ಸಮರ್ಪಕವಾಗಿ ಸೇರ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಅನೇಕ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ತಾಯಿ ಕಾರ್ಡ್ ಕೊಡೋಕ್ಕೂ ದುಡ್ಡಿಲ್ವಾ? ಹೀಗೆ ಆಸ್ಪತ್ರೆಗೆ ಬಂದ ಗರ್ಭಿಣಿಯರ ಕೈಯಲ್ಲಿ ಇರೋ ಈ ಜೆರಾಕ್ಸ್ ಪೇಪರ್, ನೋಟ್ಬುಕ್ ಗಳನ್ನ ನೋಡಿ. ಈ ಹಾಳೆಗಳಲ್ಲೇ ಈ ಗರ್ಭಿಣಿ ಮಹಿಳೆಯರ ಎಲ್ಲ ಡಾಟಾವನ್ನ ಸೇವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಗರ್ಭಿಣಿಯರಿಗೆ ಈ ಮೊದಲು ಸರ್ಕಾರ ತಾಯಿ ಕಾರ್ಡ್ ವಿತರಣೆ ಮಾಡ್ತಾ ಇತ್ತು. ಈ ಕಾರ್ಡ್ ನಲ್ಲಿ ತಾಯಿ ಮತ್ತು ಮಗುವಿನ ಸಂಪೂರ್ಣ ಮಾಹಿತಿ ಇದರಲ್ಲೇ ಇರ್ತಾ ಇತ್ತು. ಆ ಕಾರ್ಡ್ಗೆ ಒಂದೇ QR ಕೋಡ್ ಇರ್ತಾ ಇತ್ತು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಈ ಕಾರ್ಡ್ ಇದ್ರೆ ಈ ಗರ್ಭಿಣಿ ಮಹಿಳೆಯರಿಗೆ ಪೋಷಣೆ, ಮಾತೃವಂದನಾ ಯೋಜನೆ ಸಹ ಸಿಗ್ತಾ ಇತ್ತು. ಆದ್ರೆ ಸದ್ಯ ಇದೆಲ್ಲವೂ ಕೂಡ ಈ A4 ಸೈಜ್ನ ಹಾಳೆಯಲ್ಲಿ ಆಗ್ತಾ ಇದೆ. ಕೊಪ್ಪಳದಲ್ಲಿ ಕಳೆದ 4 ತಿಂಗಳಿನಿಂದ ಗರ್ಭಿಣಿ ಮಹಿಳೆಯರಿಗೆ ತಾಯಿ ಕಾರ್ಡ್ ವಿತರಣೆ ಆಗ್ತಿಲ್ಲ. ಜಿಲ್ಲೆಯೊಂದರಲ್ಲೇ 14,111 ಗರ್ಭಿಣಿಯರಿದ್ದಾರೆ. ಇನ್ನು 12,042 ಬಾಣಂತಿಯರಿದ್ದಾರೆ. ಆದರೆ ಕಳೆದ 4 ತಿಂಗಳಿನಿಂದ ಯಾರಿಗೂ ಕೂಡ ತಾಯಿ ಕಾರ್ಡ್ ನೀಡಿಲ್ಲ. ಯಾಕಂದ್ರೆ ಜಿಲ್ಲೆಗೆ ಕಾರ್ಡ್ಗಳೇ ಬಂದಿಲ್ಲ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಜೆರಾಕ್ಸ್ ಪೇಪರ್ ಹಾಗೂ ನೋಟ್ಬುಕ್ ಗಳನ್ನೇ ತಾಯಿ ಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ 4 ತಿಂಗಳಿಂದ ನಮಗೆ ತಾಯಿ ಕಾರ್ಡ್ ಸಮಸ್ಯೆ ಇತ್ರಿ. ತಾಯಿ ಕಾರ್ಡೇ ಇಲ್ಲ ಜೆರಾಕ್ಸ್ ಮಾಡಿ ಹಳೆ ತಾಯಿ ಕಾರ್ಡ್ಗಳು ಮೊದ್ಲು ಇರ್ತಾವಲ್ರಿ, ಒಬ್ರ ಕಡೆ ಇಸ್ಕೊಂಡು ಜೆರಾಕ್ಸ್ ಮಾಡಿಸಾರ ತಗೊಂಡಿರ್ತೇವಿ. ಇಲ್ಲಾಂದ್ರೆ ಇದು ಒಂದ್ ನೋಟ್ಬುಕ್ ಒಳಗೆ ಬರ್ದು ಕೊಡ್ತೀವ್ರಿ. ನೋಟ್ಬುಕ್ ಅಲ್ಲಿ ಬರ್ದು ಕೊಡೋದು ಅವ್ರಿಗೇನು ಗೊತ್ತಾಗಲ್ರಿ. ತಾಯಿ ಕಾರ್ಡ್ ಇದ್ರೆ ತಾಯಿ ಕಾರ್ಡ್ ಅಲ್ಲಿ ಒಂದು ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವಿನವರೆಗೂ ಅದ್ರಲ್ಲಿ ಇಂಜೆಕ್ಷನ್ ಇಂದು ಇರುತ್ತ. ತಿಂಗಳ ಚೆಕಪ್ ಮಾಡಿಸ್ರಿ. ಮಗು ಹುಟ್ಟಿ ಆದ್ಮೇಲೆ ಮಗುಗ್ ಇಂಜೆಕ್ಷನ್ ಬಗ್ಗೆ ರೀ, ಅದ್ರಲ್ಲಿ ಕಡಿಮೆ ತೂಕ ಹುಟ್ಟಿದ್ರೆ ಮಗು ಯಾವ ತರ ಎಲ್ಲಾ ಡಾಟಾ ಅದ್ರಲ್ಲೇ ಇರುತ್ರಿ. ಒಂದ್ ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವರೆಗೂ ಬೆಳವಣಿಗೆ ತನೂ ಇರುತ್ರಿ ಅದ್ರಲ್ಲಿ. ತಾಯಿ ಕಾರ್ಡ್ ಮಾಹಿತಿ ಸರ್ಕಾರಕ್ಕೆ ತಲುಪದಿದ್ರೆ ಪೋಷಣ ಯೋಜನೆ ಜೊತೆಗೆ ಮಾತೃವಂದನಾ ಯೋಜನೆಯಲ್ಲಿ 6,000 ಹಣ ಬರೋದಿಲ್ಲ. ಆದ್ರೆ ಈ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಕೊಡೋದ್ರಿಂದ ತಪ್ಪಿಸಿಕೊಳ್ಳೋಕೆ ಅಂತ ಈ ಕಾರ್ಡ್ ನೀಡದೆ ಕಾಲಹರಣ ಮಾಡ್ತಾ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಮೂಡುತ್ತೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಕೊಡಬೇಕು, ಅನುದಾನಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾಕೆ ಅನ್ನುವಂತ ಪ್ರಶ್ನೆ ಎದ್ದೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅನುದಾನ ಬಿಡಿ, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸವೇ ಖಾಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಗರ್ಭಿಣಿಯರಿಗೆ ಕೊಡಬೇಕಾಗಿರುವಂತ ಈ ತಾಯಿ ಕಾರ್ಡ್, ಆ ತಾಯಿ ಕಾರ್ಡ್ ಕೂಡ ಸಮರ್ಪಕವಾಗಿ ಸೇರ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಅನೇಕ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ತಾಯಿ ಕಾರ್ಡ್ ಕೊಡೋಕ್ಕೂ ದುಡ್ಡಿಲ್ವಾ?
ಹೀಗೆ ಆಸ್ಪತ್ರೆಗೆ ಬಂದ ಗರ್ಭಿಣಿಯರ ಕೈಯಲ್ಲಿ ಇರೋ ಈ ಜೆರಾಕ್ಸ್ ಪೇಪರ್, ನೋಟ್ಬುಕ್ ಗಳನ್ನ ನೋಡಿ. ಈ ಹಾಳೆಗಳಲ್ಲೇ ಈ ಗರ್ಭಿಣಿ ಮಹಿಳೆಯರ ಎಲ್ಲ ಡಾಟಾವನ್ನ ಸೇವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಗರ್ಭಿಣಿಯರಿಗೆ ಈ ಮೊದಲು ಸರ್ಕಾರ ತಾಯಿ ಕಾರ್ಡ್ ವಿತರಣೆ ಮಾಡ್ತಾ ಇತ್ತು. ಈ ಕಾರ್ಡ್ ನಲ್ಲಿ ತಾಯಿ ಮತ್ತು ಮಗುವಿನ ಸಂಪೂರ್ಣ ಮಾಹಿತಿ ಇದರಲ್ಲೇ ಇರ್ತಾ ಇತ್ತು. ಆ ಕಾರ್ಡ್ಗೆ ಒಂದೇ QR ಕೋಡ್ ಇರ್ತಾ ಇತ್ತು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಈ ಕಾರ್ಡ್ ಇದ್ರೆ ಈ ಗರ್ಭಿಣಿ ಮಹಿಳೆಯರಿಗೆ ಪೋಷಣೆ, ಮಾತೃವಂದನಾ ಯೋಜನೆ ಸಹ ಸಿಗ್ತಾ ಇತ್ತು. ಆದ್ರೆ ಸದ್ಯ ಇದೆಲ್ಲವೂ ಕೂಡ ಈ A4 ಸೈಜ್ ನ ಹಾಳಿಯಲ್ಲಿ ಆಗ್ತಾ ಇದೆ. ಕೊಪ್ಪಳದಲ್ಲಿ ಕಳೆದ 4 ತಿಂಗಳಿನಿಂದ ಗರ್ಭಿಣಿ ಮಹಿಳೆಯರಿಗೆ ತಾಯಿ ಕಾರ್ಡ್ ವಿತರಣೆ ಆಗ್ತಿಲ್ಲ. ಜಿಲ್ಲೆಯೊಂದರಲ್ಲೇ 14,111 ಗರ್ಭಿಣಿಯರಿದ್ದಾರೆ. ಇನ್ನು 12,042 ಬಾಣಂತಿಯರಿದ್ದಾರೆ. ಆದರೆ ಕಳೆದ 4 ತಿಂಗಳಿನಿಂದ ಯಾರಿಗೂ ಕೂಡ ತಾಯಿ ಕಾರ್ಡ್ ನೀಡಿಲ್ಲ. ಯಾಕಂದ್ರೆ ಜಿಲ್ಲೆಗೆ ಕಾರ್ಡ್ಗಳೇ ಬಂದಿಲ್ಲ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಜೆರಾಕ್ಸ್ ಪೇಪರ್ ಹಾಗೂ ನೋಟ್ಬುಕ್ ಗಳನ್ನೇ ತಾಯಿ ಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ 4 ತಿಂಗಳಿಂದ ನಮಗೆ ತಾಯಿ ಕಾರ್ಡ್ ಸಮಸ್ಯೆ ಇತ್ರಿ. ತಾಯಿ ಕಾರ್ಡೇ ಇಲ್ಲ ಜೆರಾಕ್ಸ್ ಮಾಡಿ ಹಳೆ ತಾಯಿ ಕಾರ್ಡ್ಗಳು ಮೊದ್ಲು ಇರ್ತಾವಲ್ರಿ, ಒಬ್ರ ಕಡೆ ಇಸ್ಕೊಂಡು ಜೆರಾಕ್ಸ್ ಮಾಡಿಸ್ಯಾರ ತಗೊಂಡಿರ್ತೀವಿ. ಇಲ್ಲಾಂದ್ರೆ ಇದು ಒಂದ್ ನೋಟ್ಬುಕ್ ಒಳಗೆ ಬರೆದು ಕೊಡ್ತೀವ್ರಿ. ನೋಟ್ಬುಕ್ ಅಲ್ಲಿ ಬರೆದು ಕೊಡೋದು ಅವ್ರಿಗೆ ಏನು ಗೊತ್ತಾಗಲ್ರಿ. ತಾಯಿ ಕಾರ್ಡ್ ಇದ್ರೆ ತಾಯಿ ಕಾರ್ಡ್ ಅಲ್ಲಿ ಒಂದು ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವಿನವರೆಗೂ ಅದ್ರಲ್ಲಿ ಇಂಜೆಕ್ಷನ್ ಇಂದು ಇರುತ್ತ. ತಿಂಗಳ ಚೆಕಪ್ ಮಾಡಿಸ್ರಿ. ಮಗು ಹುಟ್ಟಿ ಆದ್ಮೇಲೆ ಮಗುಗೆ ಇಂಜೆಕ್ಷನ್ ಬಗ್ಗೆ ರೀ, ಅದ್ರಲ್ಲಿ ಕಡಿಮೆ ತೂಕ ಹುಟ್ಟಿದ್ರೆ ಮಗು ಯಾವ ತರ ಎಲ್ಲಾ ಡಾಟಾ ಅದ್ರಲ್ಲೇ ಇರುತ್ರಿ. ಒಂದ್ ಗರ್ಭಿಣಿ ಇದ್ದಾಗಿಂದ 16 ವರ್ಷದ ಮಗುವರೆಗೂ ಬೆಳವಣಿಗೆ ತನೂ ಇರುತ್ರಿ ಅದ್ರಲ್ಲಿ. ತಾಯಿ ಕಾರ್ಡ್ ಮಾಹಿತಿ ಸರ್ಕಾರಕ್ಕೆ ತಲುಪದಿದ್ರೆ ಪೋಷಣ ಯೋಜನೆ ಜೊತೆಗೆ ಮಾತೃವಂದನಾ ಯೋಜನೆಯಲ್ಲಿ 6,000 ಹಣ ಬರೋದಿಲ್ಲ. ಆದ್ರೆ ಈ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಕೊಡೋದ್ರಿಂದ ತಪ್ಪಿಸಿಕೊಳ್ಳೋಕೆ ಅಂತ ಈ ಕಾರ್ಡ್ ನೀಡದೆ ಕಾಲಹರಣ ಮಾಡ್ತಾ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.